ನಾವು ತಿನ್ಬಿಟ್ಟು ಬಿಕ್ಕಿದ್ರೆ ನಿನ್ಗೆ ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ನೆಕ್ಸ್ಟ್ ಇಂದ ಈ ಮಿಸ್ಸಿನ ರೆಡಿ ಮಾಡ್ತೀನಿ. ಅದು ಡಬಲ್ ಮೀನಿಂಗು ಸರ್. ಹೇಳಿ ಬಸ್ಸು. ಬೆಂಗಳೂರಿಂದ ಬಂದಿದ್ಕೋ ಸಾಕಾಯ್ತ ಬಸ್ಸು. ಇದೇ ರೀತಿ ಕನ್ನಡ ಚಾಲನೆಗಳನ್ನ ಬೆಳೆಸೋಣ. ಯಾಕೋ ನಮ್ಗೆ ಹಿಂಸೆ ಕೊಡ್ತಿ? ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಅಂತಮ್ಮ ಇವ ಸ್ಪೆಷಲ್ ಏನು? ಮಟನ್ ಪಾಯ ನಮ್ಮಲ್ಲಿಗೆ ನುಚ್ಚಂಡು ಬಾಗುರು ನಮ್ಮಳ್ಳಿಗೆ ಬಸ್ಸು. ಏನ್ ಬಸ್ಸು ಇಷ್ಟೊಂದು ಕಾಲ್ ತಂದಿದಿ? ಯಾರಿಗೋಸ್ಕರ ಬಸ್ ಇವೆಲ್ಲ? ಅಯ್ಯೋ ಯಾರಿಗೆ ಅಂತ ಕೇಳ್ತಿದ್ದಿಲ್ಲ, ನಿನ್ಗೇನೆ ಕಣೋ. ಅವನಿಗೆಲ್ಲೋ ದೇವರು ಒಂದು ಮಚ್ಚೆ ಇಟ್ಬಿಟ್ಟಿದ್ದಾನೆ ಕಣ. ಜನಗಳ್ದೇನು ಕೆಲಸ? ಜನದ ಬಾಯಲ್ಲಿ ನಾನು ಒಳ್ಳೆಯವನ ಆಯ್ತಾ ಇದೀನಿ ಅಂತ ಈಗ ಹೊಸಿ ಕೆಟ್ಟದ್ ಮಾತಾಡ್ಬೋದು, ನಾಳೆ ದಿವಸ ಅವರೇ ಒಳ್ಳೇದ್ ಮಾತಾಡ್ತಾರೆ ಬಸ್ಸು. ಅಲ್ಲಿ ಕೊಟ್ಟು ಹೊಸಿ ತಾಳ್ಮೆಯಿಂದ ಕಾಯ್ಬೇಕು ನಾವು. ಇದೊಂದೇ ಸರ್ ನಿಮ್ಗೆ ಒಳ್ಳೆ ವಿಷಯ ಅಂತ ಹೇಳಿದ್ದು. ಏನು ಮಾಡಕ್ಕಾಗಲ್ಲ ಬಿಡು ಬಾಸು, ಜನಗಳ್ದು ಅದೇ ಕೆಲಸ ಮಾತಾಡ್ತಾರೆ ಬಾಸು. ನೀನ್ ಕೆಲಸ ಮಾಡು ಬಾಸು. ಬದುಕೋರ್ನ ಕಂಡ್ರೆ ಹಂಗೆ ಕದ್ಸ. ಈ ಊರ್ ನನ್ನ ಮಕ್ಳು ಬದುಕಿದ್ರೆ ಬಾಯ್ ಬಡ್ಕತಾರೆ, ಕೆಟ್ರೆ ಹಂಡು ಬಡ್ಕತಾರೆ. ನಾನು ನಿನ್ನ ಫ್ರೆಂಡು ಚೆನ್ನಾಗಿ ತಿನ್ನೋಣ. ಕಾಲ್ ತುಂಡು ಬಸ್ಸು. ಇದು ನಾಟಿ ಮರಿ ಕಾಲು, ಇದೆಲ್ಲ ನನ್ ಪಾಲು. ನಾವು ತಿನ್ಬಿಟ್ಟು ಬಿಕ್ಕಿದ್ರೆ ನಿನ್ಗೆ. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಬನ್ನಿ ಇವಾಗ ಮಟನ್ ಪಾಯ ಮಾಡ್ತಾ ಇದೀವಿ. ಅದಕ್ಕೆ ಒಂದು ಮಸಾಲೆ ಮಾಡ್ಕೋಬೇಕು, ಸಖತ್ತಾಗಿರ್ತದೆ, ಅದ್ಭುತವಾಗಿರ್ತದೆ. ಬನ್ನಿ ಅದು ಹೆಂಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಸಾಸಿವೆ ಎಣ್ಣೆ, ಚಕ್ಕೆ, ಲವಂಗ, ಜೀರಿಗೆ, ಮೆಣಸು, ಏಲಕ್ಕಿ, ಕಾಡೆ ಏಲಕ್ಕಿ, ಕಸೂರಿ ಮೇಥಿ, ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ ಹಣ್ಣು ಜಾಸ್ತಿ ಹಾಕೊಳ್ಳಿ, ಒಳ್ಳೆ ಟೇಸ್ಟ್ ಬರ್ತದೆ ಈ ಅಡುಗೆಗೆ. ಕಲ್ಲುಪ್ಪು, ಮಸಾಲೆ ರೆಡಿ ಆಯಿತು. ಈಗ ರುಬ್ಬಕ್ಕೆ ಕಳಿಸ್ಬಿಡೋಣ. ಲೋಕಿ ಬಾಸು, ಬನ್ನಿ ಬನ್ನಿ ಮಸಾಲೆ ರುಬ್ಕೊ ಬರ್ಬೇಕು ಕಾಲ್ ಪಾಯಕ್ಕೆ. ರುಬ್ಬೋ ಕೆಲಸ ಅದೆಲ್ಲ ಸೀಮೆ ಹುಲ್ಲೆಲ್ಲ ನೀರೆಲ್ಲ ಕಟ್ಟುತ್ತೆ ನೀಟಾಗೆ. ನೀವು ನೀರು ಚೆನ್ನಾಗಿ ಕಟ್ತೀರಿ ಅಂತ ಗೊತ್ತು. ಮಸಾಲೆನ
ನೋಡ್ತಾ ಇದ್ರೆ ಹೆಂಗೈತೆ ಹೆಂಗ್ ರುಬ್ಕೊಡ್ಬೇಕು ಅಂದ್ರೆ ನುಣ್ಣುಗೆ ಸಖತ್ತಾಗಿ ನಿಮ್ ಗಾಡಿಗೆ ನಿಮ್ ಬಾಡಿಗೆ ಎರಡಕ್ಕೂ ಕೆಲಸ ಕೊಡ್ಬೇಕು. ಅಯ್ಯೋ ಡಬಲ್ ಮೀನಿಂಗು ಸರ್. ಗಾಡಿ ಬಾಡಿ ಎಲ್ಲದಕ್ಕೂ ಕೆಲಸ ಕೊಟ್ಬಿಟ್ಟು ನನ್ನ ಶಿಶುನ್ ಕರ್ಕೊಯ್ತಾ ಇದೀನಿ. ನೆಕ್ಸ್ಟ್ ಇಂದ ಈ ಮಿಷಿನ್ ರೆಡಿ ಮಾಡ್ತೀನಿ. ಅದು ಡಬಲ್ ಮೀನಿಂಗು ಸರ್. ಬಾಸು ನೀವು ದೊಡ್ಡ ಮಿಷಿನು, ನಾನು ಚಿಕ್ಕ ಮಿಷಿನು. ಸೂಪರ್ ಆಗಿ ಹೇಳಿದೆ. ಹುಷಾರಾಗಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬನ್ನಿ, ಬಾಡಿಗೆ ಕೆಲಸ ಕೊಟ್ಕೊ ಬನ್ನಿ. ನಿಮ್ಗೋಸ್ಕರ 4-5 ಕಾಲು ಜಾಸ್ತಿ ಕಾಯ್ದಿರ್ತದೆ. ರೈಟ್. ಸರಿ ಬಾಸು, ಹೋಗ್ಬಿಡ್ತೀವಿ. ಇದೇನ್ ಬಾಸು ತೂರಾಡ್ತೀವಿ? ಈಗ ಮಸಾಲೆ ರುಬ್ಕೊಬರಕ್ ಹೋಗದೆ ಅಷ್ಟೊತ್ತಿಗೆ ಕಾಲನ್ನ ಚೆನ್ನಾಗಿ ಬೇಯಿಸ್ಕೊಬಿಡೋಣ. ಸಖತ್ತಾಗಿರ್ತದೆ. ಬನ್ನಿ. ಸಾಸಿವೆ ಎಣ್ಣೆ, ಪಲಾವ್ ಎಲೆ, ಜೀರಿಗೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ತಾಜಾ ತಾಜಾ ನಾಟಿ ಮರಿ ಕಾಲು, ಕಲ್ಲುಪ್ಪು, ಅರಿಶಿಣ ಪುಡಿ, ಕಾಲು ಬೇಯಕ್ಕೆ ನೀರು, ನೋಡ್ತಾ ಇರ್ಬೋದು ಕಾಲು ಹದವಾಗಿ ಬೆಂದದೆ. ಈಗ ಇಳಿಸ್ಕೊಬಿಡೋಣ. ಬಾಸು ಹೊಟ್ಟೆ ಹಸಿತಾದೆ, ಬೇಗ ಮಾಡ್ಕೊಡು ಬಾಸು. ಸರಿ ನಡಿ ಬಸ್ಸು. ಬನ್ನಿ ಇವಾಗ ಮಟನ್ ಪಾಯ ಮಾಡ್ಬಿಡೋಣ. ಸಖತ್ತಾಗಿರ್ತದೆ. ಸಾಸಿವೆ ಎಣ್ಣೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬಂದಿರೋ ಶುಂಠಿ ಬೆಳ್ಳುಳ್ಳಿ, ಬೇಯಿಸ್ಕೊಂಡಿರೋ ಮಟನ್ ಕಾಲು, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಮಟನ್ ಪಾಯಿದ್ ಸ್ಪೆಷಲ್ ಮಸಾಲೆ, ಮಸಾಲೆ ನೀರು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ, ರೆಡಿ ಆಯ್ತು ಮಟನ್ ಪಾಯ. ತಿನ್ನೋದೇ ನಮ್ಮ ಧ್ಯೇಯ. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಊಟ ಮಾಡ್ ಬಾರೋ. ಇನ್ನು ಬೆಲ್ಲು ಹೊಡಿಲಿಲ್ವೇ? ಬಾಸು ಎಲ್ಲಿ ಇದ್ರಿ? ಕಾಣಿಸ್ಲಿಲ್ಲ ನಮ್ಗೆ. ಇಲ್ಲೇ ಇದೀವಲ್ಲ ಬಸ್ಸು. ತಗೊಳ್ಳಿ, ಸ್ಟಾಪ್ ಹೋಗದೆ. ಥ್ಯಾಂಕ್ ಯು ಬಸ್ಸು. ಇವತ್ತೇನು ವೈಟ್ ಇದ್ದೀರಿ? ಅದು ನಿಮ್ಗೂ ವೈಟ್. ವೈಟ್ ನಿಮ್ಗೂ ಒಂಚೂರು ದೊಡ್ಡದು.
ಓಕೆ ಬಸ್ಸು, ಹೇಳು ಬಸ್ಸು. ಇದು 10 ಜನ ತಿನ್ನಕ ನೀನು ಒಬ್ಬನೇ ತಿನ್ನಕ? ಬಸ್ಸು ನಾನು ಒಬ್ಬನೇ ತಿನ್ನಕ್ಕೆ ಬಸ್ಸು, ಆದ್ರೆ ತಿನ್ನೋದೇ ಸ್ವಲ್ಪ. ಪಾಪ ಅವ್ರು ಸ್ವಲ್ಪನೇ ತಿನ್ನೋದು, ಅದಕ್ಕೆ ಹೊಟ್ಟೆ ಸಣ್ಣಗೈತೆ ಅವ್ರದ್ದು. ನಾನ್ ಸತ್ರು ಇದನ್ನ ನಂಬೋದಿಲ್ಲ. ನೀಟಾಗಿ ಎಡೆ ಇಕ್ಬಿಡಿ ಬಸ್ಸು. ಬಾಣ ಇವತ್ತ ಸಂಡೇ ಸ್ಪೆಷಲ್. ಜುಬುಸ ಇದು ಕಾಲು ನನಗೋಸ್ಕರ ಸ್ಪೆಷಲ್ ಆಗಿ ಮಾಡ್ದಂಗದೆ. ಸೂಪರ್ ಬಸ್ಸು ಬಸ್ಸು ಹೇಳಿ ಬಸ್ಸು. ಬೆಂಗಳೂರಿಂದ ಬಂದಿದ್ಕೋ ಸಾರ್ಕಾಯ್ತ ಬಸ್ಸು. ಪ್ರೀತಿನೇ ಬಸ್ಸು. ಟೇಸ್ಟು ಏನ್ರಿ ಅದ್ಭುತ ಕಣ್ರಿ. ಬಸ್ಸು ಭಟ್ರಿಗೆ ಮಾತ್ರ ಸೆಲ್ಯೂಟ್ ಬಸ್ಸು. ಹಂಗೆ ಬಸ್ಸು ಸ್ಪೆಷಲ್ ಆಗಿ ಮಾಡ್ಕೊಡ್ತಾ ಇರ್ತಾರೆ. ಸ್ಮೆಲ್ಲೇ 1 ಕಿಲೋಮೀಟ್ರ್ ಹೊಡಿತೈತೆ. ಏನು ಬಸ್ಸು? ಒಂದು ಮೋರ್ ಅನ್ಬೇಕು. ನೆಕ್ಸ್ಟ್ ವಾರ ನಿಂಗೆ ಸಿಗ್ಲಪ್ಪ. ಮಟನ್ ಪಾಯ ಒಳ್ಳೆ ಟೇಸ್ಟ್, ಸೂಪರ್ ಆಗಿದೆ. ತಿನ್ನೋಣ ಅನ್ಸೋದೆ. ಒಂದು ಮೂರು ಅನ್ಬೇಕು. ಕಾಲಿನ ಮಾಡಕ್ಕೆ ಬಿಟ್ಟಿದ್ರಿ? ಹಂಗೈತೆ ಟೇಸ್ಟು, ಊರು ಬಿಡಂಗಿಲ್ಲ. ಬೆಂಗಳೂರಿಂದ ಬಂದಿದ್ಕೋ ಸಾರ್ಥಕ ಆಯ್ತಪ್ಪ. ನಾವು ಆಗ್ಲೇ ಒಂದು 3-4 ತಿಂಗಳಿಂದ ಬರಬೇಕು ಅನ್ಕೊಂಡಿದ್ದು. ಇವತ್ತು ಬಂದಿದ್ದೀವಿ. ಇವ್ರು ಎಲ್ಲೆಲ್ಲೋ ಪ್ಲಾನ್ ಹಾಕಿದ್ರು, ಕ್ಯಾನ್ಸಲ್ ಮಾಡ್ಕೊಂಬಂದು ಇವತ್ತು ಈ ಕಾರ್ಯಕ್ರಮ ಭೇಟಿಯಾಗಿ ಹಿಂಗೆ ಕನ್ನಡ ಪಾಕಶಾಲೆನ ಉಳಿಸೋಣ, ಬೆಳೆಸೋಣ, ಆಶೀರ್ವದಿಸೋಣ. ಎಲ್ಲ ಕರ್ನಾಟಕದ ಜನತೆ ಬಂದು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿಸಿ. ಇದೇ ರೀತಿ ಕನ್ನಡ ಚಾನಲ್ಗಳನ್ನ ಬೆಳೆಸೋಣ. ಧನ್ಯವಾದಗಳು. ಒಂದೊಂದು ಬೈಟ್ ತಿಂತಾ ಇರ ಹಂಗೆ ಜಲ್ ಸುರಿತದೆ ಕಣ್ರಿ. ಎಲ್ಲಿತ್ರಿ ಇದು ಮಟನ್ನು? ನನ್ನೇ ಕಾಯ್ತಿದ್ದೇನೋ. ನೋಡ್ರಿ ಆ ಗ್ರೇವಿ ಏನೈತ್ರಿ, ಮಸ್ತು ಕಣ್ರಿ. ಬ್ರೋ ಬೆಂಗಳೂರಿಂದ ಬಂದಿದ್ಕುವೆ ಸಿಕ್ಕಾಬಟ್ಟೆ ಕೊಡ್ತೀವಿ ಬ್ರೋ. ಟೇಸ್ಟ್ ಮಾತ್ರ ಮಸ್ತಾಗಿ ಮಾಡವ್ರೆ. ತಿಂತಾ ಇದ್ರ ಇವತ್ತು ವಿಶೇಷವಾಗಿರೋ ಮಟನ್ ಪಾಯ ಮಾಡಿದ್ದು ನೋಡ್ತಾ ಇರ್ಬೋದು. ಎಷ್ಟು ಅದ್ಭುತವಾಗೈತೆ ಅಂತ. ನಮಗಂತೂ ತುಂಬ ಇಷ್ಟ ಆಯಿತು. ಮಸಾಲೆನೇ ಅದ್ಭುತವಾಗಿ ಸೂಪರಾಗಿತ್ತು. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತದೆ, ಅಷ್ಟು ಅದ್ಭುತವಾಗಿ ಖಾರವಾಗಿ ಸಖತ್ತಾಗದೆ. ಈಗ ಒಂದು ಬೈಟ್ ಹಾಕೋಣ. ಅದರಲ್ಲೂ ಮಟನ್ ಕಾಲು ತಿನ್ನಬೇಕು, ಆರೋಗ್ಯಕ್ಕೆ ಒಳ್ಳೆಯದು, ಒಳ್ಳೆ ಶಕ್ತಿ ಬರ್ತದೆ ಮೂಳೆಯಲ್ಲಿ. ತಿನ್ನಿ ನೋಡಿ, ನನಗೆ ಮೂಳೆನೇ ರುಬ್ಬಿ ನುಚ್ಚು ಮಾಡ್ತಾವನೆ ನಮ್ಮ ಹುಡುಗ. ಮಸಾಲೆ ಮಾತ್ರ ಸೂಪರು. ಒಂದ್ಸಲ ಟ್ರೈ ಮಾಡಿ, ಕಾಲಲ್ಲಿ ಅದ್ಭುತವಾಗಿರ್ತದೆ. ಸುಡ್ತಾದೆ ಅದು ಪೋಸ್ಟ್. ನಮ್ 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 ಸಾಕಾಗದೆ. ಅಂತಮ್ಮ ಇವತ್ತು ಹೆಂಗಿತ್ತು ರೆಸಿಪಿ? ಮಟನ್ ಪಾಯ ಸೂಪರ್ ಆಗಿತ್ತು ಕಣಯ್ಯ. ಏನಂತ ಎಲೆನೂ ತೂತು, ನಿನ್ ಚಡ್ಡಿನೂ ತೂತು. ನೀನ್ ಚಡ್ಡಿ ಹಾಕಿದ್ರು ಒಂದೇ, ಆಗದೆ ಇದ್ರು ಒಂದೇ ಕಣ. ಯಾಕೋ ನಮ್ಗೆ ಹಿಂಸೆ ಕೊಡ್ತಿ? ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಓಟ್ ಬತ್ತೀಯಾ? ಟಾಟಾ ಓಟ್ ಬಾ.